ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 29ನೇ ತಾರೀಕು ಬೆಳಗಿನ ಜಾವ 12:30 ಅಂದರೆ ಮಧ್ಯರಾತ್ರಿ ಬೆಳಗಿನ ಜಾವ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ವಿನಾಯಕ್ ಅನ್ನುವಂಥ ಒಬ್ಬ ವ್ಯಕ್ತಿನ ಅವನಿಗೆ ಪರಿಚಯಸ್ಥರೇ ಆಗಿರುವಂಥ ಸುಮಾರು 6 ಜನ ಮಾತಾಡಿಸಿ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಆಮೇಲೆ ನಂತರ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇದು ಯಾಕೆ ಈ ಘಟನೆ ನಡೆದಿದೆ ಅಂತಂದಾಗ, ಈ ವಿನಾಯಕ್ ಹೆಂಡತಿಯ ತಂಗಿ ಯಾರಿರ್ತಾಳೆ ಆಕೆ ಒಬ್ಬ ಹುಡುಗನ್ನ ಇಷ್ಟಪಟ್ಟಿದ್ದಾಳೆ ಅಂಥೇಳಿ ಮನೆಯಲ್ಲಿ ರೆಸಿಸ್ಟ್ ಮಾಡಿರ್ತಾರೆ, ಇದು ಬೇಡ, ಈ ಹುಡುಗ ಸರಿ ಇಲ್ಲ ಅಂತಂದು. ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ಇವರಿದ್ದರೆ ತಾನೇ ರೆಸಿಸ್ಟ್ ಮಾಡೋದು ಅಂತ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವನು ಪೃಥ್ವಿರಾಜ್ ಅನ್ನೋವಂಥವನು ಮತ್ತು ಅವನ ಜೊತೆ 5 ಜನ ಅವನ ಸಹಚರರು, ಒಟ್ಟು 6 ಜನ ಆ ವಿನಾಯಕ್ ಅನ್ನೋನಿಗೆ ಮಾತಾಡೋದಿದೆ ಬಾ ಅಂತ ಕರ್ಕೊಂಡೋಗಿ ಫೋರ್ಸಿಬಲಿ ಕರ್ಕೊಂಡೋಗಿ ಆಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ. ಅವನು ಥ್ಯಾಂಕ್ಫುಲಿ ಯಾವುದೇ ಒಂದು ಜೀವಕ್ಕೆ ಹಾನಿಯಾಗಿಲ್ಲ, ಬಟ್ ಸಾಕಷ್ಟು ಪೆಟ್ಟು ಬಿದ್ದಿದೆ. ಹಾಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಅವನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದು ಒಂದು ಪ್ರಕರಣ, 2 ಕಲಂಗಳನ್ನು ಒಳಗೊಂಡಂತೆ ಒಂದು ಕಸಬಾ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೃಥ್ವಿ ಅನ್ನೋ ಮೇಲೆ ಈಗಾಗಲೇ 4 ಪ್ರಕರಣಗಳಿದ್ದಾವೆ ಮತ್ತು ಇತರರಲ್ಲಿ ಒಬ್ಬನ ಮೇಲೆ ಒಂದು ಕಳ್ಳತನದ ಪ್ರಕರಣ ಇದೆ. ಹಾಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಟ್ಟು 6 ಜನ, ಪೃಥ್ವಿರಾಜು, ನವೀನು, ನಿಖಿಲ್, ಮನೋಜ್, ಯಶವಂತ್ ಮತ್ತು ಪ್ರಭುಕುಮಾರ್ ಅಂತ, ಇವರೆಲ್ಲ ಒಂದೇ ಪರಿಚಯಸ್ಥರು ಮತ್ತು ಆರೋಪಿಗೆ ಮತ್ತು ಈ ಹಿರಿಯದ್ದಾರ ಯಾರಿದ್ದಾರೆ ಅವ್ರಿಗೆಲ್ಲ ಪರಸ್ಪರ ಪರಿಚಯ ಕೂಡ ಭಾಳಷ್ಟು ದಿನದಿಂದ ಇದೆ. ಹಾಗಾಗಿ ಕಮ್ರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಒಟ್ಟು 6 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಭಾಳ ಸ್ಪಷ್ಟವಾಗಿ ನಾನು ನಮ್ಮ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಮತ್ತು ಸಾರ್ವಜನಿಕರಿಗೂ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಥರದ್ದು ಯಾವುದೇ ಒಂದು ಕೌಟುಂಬಿಕ ಅಥವಾ ಬೇರೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ತಾವೇ ಅಥವಾ ಯಾರಾದರೂ ಗುರು ಹಿರಿಯರಿದ್ದರೆ ಅವ್ರ ಎದುರಿಗೆ ಕುತ್ಕೊಂಡು ಸಾರ್ಟ್ ಔಟ್ ಮಾಡ್ಕೋಬೇಕು. ಅದು ಬಿಟ್ಟು ಕರ್ಕೊಂಡು ಹೋಗೋದು, ಎತ್ತಾಕೊಂಡು ಹೋಗೋದು, ಹೊಡೆಯೋದು, ಬಡಿಯೋದು, ಕೊಲೆ ಬೆದರಿಕೆ ಹಾಕುವಂಥದ್ದು, ಹಲ್ಲೆ ಮಾಡೋದು, ಈ ಥರ ಮಾಡಿದರೆ ಅತ್ಯಂತ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮತ್ತು ಈ ವ್ಯಕ್ತಿಗಳೇನಿದೆ, ಈ ವ್ಯಕ್ತಿಗಳಲ್ಲಿ ಪೃಥ್ವಿರಾಜನ ಮೇಲೆ ಹಿಂದೆ 4 ಪ್ರಕರಣ ಇದೆ ಮತ್ತು ಇವನ್ನ ಅರೆಸ್ಟ್ ಮಾಡಿಕೊಂಡು ಯಾವ ಜಾಗದಲ್ಲಿ ಕಟ್ಟಾಕಿದ್ರಿ, ಯಾವ ಜಾಗದಲ್ಲಿ ಅವನ್ನ ಕೂಡ ಹಾಕಿದ್ರಿ, ಇದನ್ನೆಲ್ಲ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರ ಜೊತೆ ಕೂಡ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿದ್ದಾನೆ. ಹಂಗಾಗಿ ಅದು ಕೂಡ ಒಂದು ಪ್ರತ್ಯೇಕ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಆಮೇಲೆ ಈ ವ್ಯಕ್ತಿದು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ. ಅದಾದಮೇಲೆ ಮುಂದುವರೆದು ಗಡೀಪಾರು ಸೇರಿದಂತೆ ಬೇರೆ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೊಗೊಳಕ್ಕಾಗುತ್ತೆ ಅದ್ರ ಬಗ್ಗೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ.